ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ನಡೆಸ್ತಾ ಇದೆಯಲ್ಲ. ಕುವೈತ್ನಲ್ಲಿ ಸಿಲುಕಿ ಬಾಗಲಕೋಟೆಯ ಯುವಕ ಹರಸಾಹಸ ಪಡ್ತಾ ಇದ್ದಾರೆ. ಬಾದಾಮಿಯ ಜಲಗೇರಿ ಗ್ರಾಮದ ಯುವಕ ಉಮರ್ ಫಾರೂಕ್ ಕಳೆದ 3 ವರ್ಷಗಳಿಂದ ಕುವೈತ್ನಲ್ಲಿ ನೆಲೆಸಿದ್ದಾನೆ. ಉಮರ್ ಫಾರೂಕ್ ಕುವೈತ್ನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಹೊಟ್ಟೆಪಾಡಿಗಾಗಿ ಜೀವನವನ್ನು ಸಾಗಿಸಲಿಕ್ಕೆ ಬಾಗಲಕೋಟೆಯ ಬಾದಾಮಿಯಿಂದ ಕುವೈತ್ಗೆ ತೆರಳಿ ಕುವೈತ್ನಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಾರೆ ಉಮರ್ ಫಾರೂಕ್. ಯುದ್ಧದ ವಾತಾವರಣ ಇದೆ, ಹೀಗಾಗಿ ಹೊರಗೆ ಹೋಗದಂತೆ ಮಿಲಿಟರಿ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಹೀಗಾಗಿ ಕ್ಷಿಪಣಿ ಹಾರಿ ಬರುತ್ತಿರುವ ವಿಡಿಯೋವನ್ನು ಸ್ವತಃ ಉಮರ್ ಫಾರೂಕ್ ಸೆರೆ ಹಿಡಿದಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಇದು ಉಮರ್ ಫಾರೂಕ್ ಸೆರೆ ಹಿಡಿದಿರುವಂಥ ದೃಶ್ಯ. ಕ್ಷಿಪಣಿಗಳು ಹಾರಿ ಹೇಗೆ ಬಂದು ಬ್ಲಾಸ್ಟ್ ಆಗ್ತಾ ಇದೆ ಅನ್ನೋದನ್ನು. ಯಾವುದೇ ಕಾರಣಕ್ಕೂ ಕೂಡ ನೀವು ಮನೆಯಿಂದ ಹೊರಗೆ ಬರಬೇಡಿ ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ. ಯುದ್ಧ ಪೀಡಿತ ಪ್ರದೇಶದಲ್ಲಿ ಉಮರ್ ಫಾರೂಕ್ ಇದ್ದಾರೆ. ಈಗ ಕುವೈತ್ನಲ್ಲಿರುವಂಥ ಉಮರ್ ಫಾರೂಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಬಂದಿದ್ದಾರೆ. ಮಾತನಾಡಿಸೋಣ ಅವರನ್ನು. ಉಮರ್ ಫಾರೂಕ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿ ಸರ್. ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ ಸರ್? ನಾವು ಚೆನ್ನಾಗಿದ್ದೀವಿ. ಮಾತನಾಡ್ಬೋದಾ ನಿಮ್ಮ ಜೊತೆ ಈ ಸಂದರ್ಭದಲ್ಲಿ? ಮಾತನಾಡ್ಬೋದಾ? ಹೇಗೆ ಸರ್? ಮಾತನಾಡ್ಬೋದಾ? ಏನು ತೊಂದರೆ ಇಲ್ವಾ? ನಿಮ್ಮ ಜೊತೆ ಮಾತನಾಡಿದ್ರೆ ಏನು ತೊಂದರೆ ಆಗೋದಿಲ್ವಾ ಈ ಸಂದರ್ಭದಲ್ಲಿ ಅಂತ? ಕ್ಲಿಯರ್ ಕೇಳ್ತಾ ಇಲ್ಲ ಸರ್. ಉಮರ್ ಫಾರೂಕ್ ಅವರು, ಈಗ ನೀವು ಯಾವ ಜಾಗದಲ್ಲಿದ್ದೀರಿ? ಇದು ಕುವೈತ್ ನಲ್ಲಿ ಜಹರಾ ಅಂತ ಸಿಟಿ ಬರ್ತದೆ. ಸಿಟಿ ಓಕೆ. ಎಷ್ಟು ವರ್ಷ ಆಯ್ತು ಉಮರ್ ಫಾರೂಕ್ ನೀವು ಅಲ್ಲಿ ಹೋಗಿ? ಇಲ್ಲಿ ಬಂದು 3 ವರ್ಷ ಆಯ್ತು ನಮ್ದು. ಓಕೆ. 3 ವರ್ಷದಿಂದ ಇಲ್ಲಿವರೆಗೂ ಯಾವುದೇ ರೀತಿ ಸಮಸ್ಯೆ ಆಗಿರ್ಲಿಲ್ಲ ನಿಮಗೆ? ಯಾವ್ದು ಸಮಸ್ಯೆ ಆಗಿರ್ಲಿಲ್ಲ. ಈಗ ಸ್ವಲ್ಪ ಯುದ್ಧ ಚಾಲು ಆಗಿದೆಯಲ್ಲ, ಮತ್ತೆ ಸಮಸ್ಯೆ ಏನಿಲ್ಲ. ಸಿವಿಲಿಯನ್ಸ್ ಮೇಲೆ ಏನಿಲ್ಲ ಅಟ್ಯಾಕ್ ಇಲ್ಲಿ. ಅದೇ ಏರ್ ಬೇಸ್ ಮೇಲೆ. ಓಕೆ. ಸಾಮಾನ್ಯ ಜನರ ಮೇಲೆ, ಸಾಮಾನ್ಯ ವ್ಯಕ್ತಿಗಳ ಮೇಲೆ ಜನವಸತಿ ಪ್ರದೇಶಗಳಲ್ಲಿ ಇಲ್ಲ, ಏರ್ ಬೇಸಲ್ಲಿ ಮಾತ್ರ? ಇಲ್ಲ. ಏರ್ ಬೇಸ್ ಮೇಲೆ ಅಷ್ಟೇ. ಓಕೆ ಓಕೆ. ಈಗ ನೀವು ಕಳಿಸಿರುವಂಥ ವಿಡಿಯೋ ಇದೆಯಲ್ಲ, ನೀವೇ ರೆಕಾರ್ಡ್ ಮಾಡಿದ್ದ ಇದು? ನಾವು ರೆಕಾರ್ಡ್ ಮಾಡಿದ್ದು. ಹೇಗಿದೆ ವಾತಾವರಣ? ನೋಡ್ತಾ ಇದ್ರೆ ಭಯ ಆಗ್ತಿಲ್ವಾ ನಿಮ್ಗೆ? ಏನ್ ಭಯ ಅನಿಸ್ತಾ ಇಲ್ಲ. ಸಿವಿಲಿಯನ್ ಅಟ್ಯಾಕ್ ಮಾಡ್ತಿಲ್ಲಲ್ಲ. ಓಕೆ. ಬರುವಂಥ ಪ್ರಯತ್ನ ಉಮರ್ ಫಾರೂಕ್ ಅವರಿಗೆ ಅಲ್ಲಿಂದ ಹೊರಡುವಂಥ ಪ್ರಯತ್ನ ಮಾತನಾಡಿದ್ದೀರಾ? ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀರಾ? ಹೇಗೆ? ಈಗ ಏನಿಲ್ಲ, ಪೂರಾ ಏರ್ಲೈನ್ ಪೂರಾ ಬಂದ್ ಮಾಡಿದಾರಲ್ಲ, ಏರ್ಪೋರ್ಟ್ ಪೂರಾ ಬಂದ್ ಮಾಡಿದ್ದಾರೆ ಇವರು. ಓಕೆ. ಅಂದ್ರೆ ಯುದ್ಧ ಶಾಂತಿ ಆಗೋವರೆಗೂ ನೀವು ಅಲ್ಲೇ ಇರಬೇಕು? ಯುದ್ಧ ಶಾಂತಿ ಆಗೋವರೆಗೂ ನೀವು ಅಲ್ಲೇ ಇರಬೇಕಾಗುತ್ತೆ? ಇಲ್ಲೇ ಇರ್ಬೇಕಾಗ್ತದೆ ಸರ್. ಇಲ್ಲ ಅಂದ್ರೆ ಏನು ಮಾಡಕ್ ಬರಲ್ಲ. ನಿಮ್ಮ ಸೇಫ್ಟಿ ದೃಷ್ಟಿಯಿಂದ ಉಮರ್ ಫಾರೂಕ್ ಅವರು, ನಿಮ್ಮ ಸೇಫ್ಟಿ ದೃಷ್ಟಿಯಿಂದ ಯಾವೆಲ್ಲ ಕ್ರಮ ತೆಗೆದುಕೊಂಡಿದ್ದಾರಲ್ಲಿ? ಇಲ್ಲಿ ಅದು ಸೈರನ್ ಅದು ಮಿಸೈಲ್ ಬರೋ ಟೈಮಿಗೆ ಸೈರನ್ ಆಗ್ತದೆ. ಸೈರನ್ ಆಗೋ ಟೈಮಿಗೆ ಹೊರಗೆ ಯಾರು ಬರಬಾರ್ದು ಅಂತ ಅನೌನ್ಸ್ ಮಾಡಿದ್ದಾರೆ. ಮತ್ತೇನಿಲ್ಲ. ಓಕೆ ಓಕೆ. ನೀವಲ್ಲಿ ಇರೋದು ಒಬ್ಬರೇನಾ ಅಥವಾ ಫ್ಯಾಮಿಲಿ ಸಮೇತ ಹೋಗಿದ್ದೀರಾ? ಇಲ್ಲ, ಒಬ್ಬರೇ ಸಿಂಗಲ್. ಓಕೆ. ಅಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ದೀರಿ? ಡ್ರೈವರಾ? ಡ್ರೈವರ್, ಹೌಸ್ ಡ್ರೈವರ್. ಓಕೆ ಓಕೆ. ಅಂದ್ರೆ ಒಂದು ಮನೆಯಲ್ಲಿ ಒಬ್ಬ ಕಾರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀರಿ? ಕಾರ್ ಚಾಲಕ. ಓಕೆ ಓಕೆ. ಈಗ ಯುದ್ಧ ಶಾಂತಿ ಆದಮೇಲೆ ನೀವು ವಾಪಸ್ ಬರ್ಬೋದು ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರ ಅಥವಾ ಭಾರತದ ಸರ್ಕಾರ ನಿಮ್ಮ ಜೊತೆ ಟಚಲ್ಲಿ ಇದೆಯಾ? ಎಂಬಸಿ ಜೊತೆ ಮಾತನಾಡಿದ್ದೀರಾ? ಎಂಬಸಿದವ್ರು ಹೇಳಿದ್ದಾರೆ, ಏನು ಗಾಬರಿ ಆಗುವಂತ ಏನು ವಿಷಯ ಇಲ್ಲ, ಆರಾಮಿರ್ರಿ, ಸೇಫ್ಟಿ ಆಗಿರಿ ಅಂತ ಅಷ್ಟೇ ಹೇಳಿದ್ದಾರೆ. ಮತ್ತೇನಿಲ್ಲ. ಓಕೆ. ನಿಮ್ಮ ಮನೆಯವರಿಗೆಲ್ಲ ಮಾತನಾಡಿದ್ದೀರಾ? ನಿಮ್ಮ ಮನೆಯವರಿಗೆ ಅಲ್ಲಿನ ಪರಿಸ್ಥಿತಿ ಎಲ್ಲ ವಿವರಿಸಿದ್ದೀರಾ? ವಿವರಿಸಿದ್ದೇನೆ. ನಮ್ಮ ಬ್ರದರ್ಗೆ ಎಲ್ಲರಿಗೂ ಹೇಳಿದ್ದೇನೆ ಹಿಂಗಿದೆ ಅಂತ. ಈ ಯುದ್ಧ ಆಗ್ತಿರೋದನ್ನ ನೋಡಿದ್ರೆ ನಿಮ್ಗೆ ಏನು ಅನಿಸ್ತಾ ಇದೆ? ಯಾಕಂತ ಹೇಳಿದ್ರೆ ಯುದ್ಧಗಳು ನಡೀಬಾರ್ದು. ಯುದ್ಧಗಳು ಯಾವ ದೇಶಕ್ಕೂ ಒಳ್ಳೇದಲ್ಲ. ಹೌದು. ಯಾಕಂದ್ರೆ ಎಲ್ಲ ದೇಶಗಳಲ್ಲೂ ಭಾರತೀಯರಿದ್ದಾರೆ ಅಲ್ವಾ? ಹೌದು ಸರ್. ಓಕೆ ಓಕೆ. ಅಲ್ಲಿನ ಜನ
ಈ ಸಹಜ ಸ್ಥಿತಿಯಲ್ಲಿದ್ದಂಥ ಜೀವನ ಏಕಾಏಕಿಯಾಗಿ ಈ ಪರಿಸ್ಥಿತಿಗೆ ಬಂದು ತಲುಪ್ತಲ್ಲ, ಅಲ್ಲಿನ ಜನ ಈಗ ಆ ಕಂಡೀಷನ್ ಹೆಂಗಿದೆ ಅಂತ? ಕಂಡೀಷನ್ ಏನಿಲ್ಲ, ನಾರ್ಮಲ್ ಇದೆ ಇಲ್ಲ ಸರ್. ಇಲ್ಲಿ ನಾರ್ಮಲ್ ಇದೆ, ಸಿವಿಲಿಯನ್ಸ್ ಮ್ಯಾಗ ಏನ್ ಅಟ್ಯಾಕ್ ಇರಲ್ಲ, ನಾರ್ಮಲ್ ಇದಾರೆ ಅಷ್ಟು. ಅಂದರೆ ಹೊರಗೆ ಬರಂಗಿಲ್ಲ, ಅಂಗಡಿ ಮುಂಗಟ್ಟುಗಳೆಲ್ಲ ಕ್ಲೋಸ್ ಆಗಿದ್ದಾವೆ. ಇಲ್ಲ 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 ಇಲ್ಲ, ಅದು ಏನ್ ಪಬ್ಲಿಕ್ ಏನ್ ಇರ್ತದಲ್ಲ ಸರ್, ಅದನ್ನಷ್ಟ ಇದು ಮಾಡ್ಯಾವ್ರಿ. ಅದೇನ ಜಾಸ್ತಿ ಜನ ಕೊಡ್ತಾರಲ್ಲ ಅದನ್ನಷ್ಟು ಎಲ್ಲ ಬಂದ್ ಮಾಡಿದ್ದಾರೆ. ಓಕೆ, ಹಂಗಂದ್ರೆ ಅಂಗಡಿಗಳೆಲ್ಲ ಓಪನ್ ಆಗಿದೆಯಾ ಅಲ್ಲಿ? ಸೂಪರ್ ಮಾರ್ಕೆಟ್ಗಳು, ಅಂಗಡಿಗಳು, ಮಾಲ್ಗಳು, ಹೋಟೆಲ್ಗಳು? ಉಮರ್ ಫಾರೂಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಎಸ್, ಇದು ಉಮರ್ ಫಾರೂಕ್ ಅವರ ಮಾತುಗಳನ್ನು ನಾವು ನೋಡ್ತಾ ಇದ್ವಿ. ಅವರು 3 ವರ್ಷಗಳಿಂದ ಕುವೈತ್ನಲ್ಲಿದ್ದಾರೆ, ಕಾರು ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಸಹಜವಾಗಿದ್ದಂಥ ಜೀವನ ಏಕಾಏಕಿಯಾಗಿ ಈ ರೀತಿ ಯುದ್ಧ ಪೀಡಿತ ಪ್ರದೇಶವಾಗಿ ಮಾರ್ಪಟ್ಟಿದೆ. ಜನ ಭಯಭೀತರಾಗ್ತಾರೆ. ಯಾಕಂತ ಹೇಳಿದ್ರೆ, ಒಂದು ಸಣ್ಣ ಸಿಲಿಂಡರ್ ಸ್ಫೋಟ ಆದರೆ ಅಕ್ಕಪಕ್ಕದ ಮನೆಯವರೇ ಭಯಭೀತರಾಗ್ತಾರೆ. ಹಾಗಿದ್ದಾಗ ಕ್ಷಿಪಣಿಗಳು ಹೀಗೆ ಆಕಾಶದಲ್ಲಿ ಪಟಾಕಿಗಳ ರೀತಿಯಲ್ಲಿ ಸ್ಫೋಟ ಆಗ್ತಾ ಇದ್ದರೆ ಖಂಡಿತವಾಗೂ ಈ ಭಯ ಅನ್ನೋದು ಆವರಿಸುತ್ತೆ. ಎಂದಿನಂತೆ ಜನಜೀವನ ಇಲ್ಲ. ಸಹಜ ಸ್ಥಿತಿಗೆ ಬರಬೇಕು ಅಂದರೆ ಯುದ್ಧ ನಿಲ್ಲಬೇಕಾಗತ್ತೆ. ಕುವೈತ್ನಲ್ಲಿ ಇರುವಂಥ ಜನಕ್ಕೆ ಅಲ್ಲಿನ ಜನಜೀವನವನ್ನು ವಿವರಿಸ್ತಾ ಇದ್ದರು. ಆದರೆ ಸಿವಿಲಿಯನ್ಸ್ ಮೇಲೆ, ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇಲ್ಲ ಅನ್ನೋದೇ ಅಲ್ಲಿನವರಿಗೆ ಒಂದು ಸಮಾಧಾನ ಮತ್ತು ಧೈರ್ಯವನ್ನು ತಂದುಕೊಡುವಂಥ ವಿಷಯ. ನಾಗರಿಕರ ಮೇಲೆ ದಾಳಿ ನಡೀತಾ ಇಲ್ಲ. ದಾಳಿ ನಡೀತಾ ಇರುವಂಥದ್ದು ಸೇನಾ ನೆಲೆಗಳ ಮೇಲೆ, ಏರ್ ಬೇಸ್ಗಳ ಮೇಲೆ. ಸೊ ಹೀಗಾಗಿ ಸೇನಾ ನೆಲೆಗಳ ಮೇಲೆ ದಾಳಿ ನಡೀತಾ ಇದೆ. ಸೈನಿಕರು ಮತ್ತು ಸೈನಿಕರ ನಡುವೆ ಯುದ್ಧ ನಡೆದರೆ ನಾಗರಿಕರೇನು ಭಯಪಡಬೇಕಾಗಿಲ್ಲ ಅನ್ನುವ ರೀತಿಯಲ್ಲಿ. ಆದರೆ ಅದು ವಿಪರೀತಕ್ಕೆ ಹೋದಾಗ, ಯಾಕಂತ ಹೇಳಿದ್ರೆ ಕುವೈತ್ನಲ್ಲಿ ಆ ರೀತಿ ಆಗಿಲ್ಲ. ಬಟ್ ಬೇರೆ ಕಡೆಗಳಲ್ಲಿ ನೋಡಿದ್ರೆ ಜನವಸತಿ ಪ್ರದೇಶಗಳು ಮತ್ತು ನಾಗರಿಕರನ್ನು ಕೂಡ ಗುರಿಯಾಗಿಸಿಕೊಂಡು, ಯಾಕಂದರೆ ಮೊನ್ನೆ ನಡೆದಿರುವಂಥ ದಾಳಿ ಇದೆಯಲ್ಲ, ಅಲ್ಲಿ ಶಾಲೆಯ ಮೇಲೆ ದಾಳಿ ನಡೆದಾಗ 80ಕ್ಕೂ ಹೆಚ್ಚು ಜನ ಆ ಶಾಲೆಯಲ್ಲಿದ್ದಂಥ ವಿದ್ಯಾರ್ಥಿನಿಯರು, ಅದು ಹೆಣ್ಣು ಮಕ್ಕಳ ಶಾಲೆ, ವಿದ್ಯಾರ್ಥಿನಿಯರು ಕೂಡ ಸಾವನ್ನಪ್ಪಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಯುದ್ಧ ನಿಲ್ಲಬೇಕಾಗಿದೆ. ಜನರ ಜೀವ ಅತ್ಯಂತ ಮುಖ್ಯವಾಗಿದೆ. ಈ 3 ದೇಶಗಳ ನಡುವಣ, ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಣ ಶಾಂತಿ ಮಾತುಕತೆ ಒಪ್ಪಂದ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಯುದ್ಧ ಅಂತೂ ದಿನೇ ದಿನೇ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರ ಮಟ್ಟಕ್ಕಂತೂ ಹೋಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ.